ಹಲೋ 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 ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಿನ್ನೆ ನಾ ಯಾವುದೋ ಕಾರಣಕ್ಕೋಸ್ಕರ ಟೀಮ್ ಮಾಡೋಕೆ ಆಗಲಿಲ್ಲ, ವಿಡಿಯೋ ಮಾಡೋಕೆ ಆಗಲಿಲ್ಲ. ಅದಕ್ಕೆ ಮ್ಯಾಚ್ನೇ ನೋ ರಿಸಲ್ಟ್ ಆಗಿದೆ. ಇದೇ ಆಯಿತು. ನಿನ್ನೆ ನಾ ವಿಡಿಯೋ ಮಾಡಲಿಲ್ಲ, ಅದಕ್ಕೆ ಮ್ಯಾಚ್ ನೋ ರಿಸಲ್ಟ್ ಆಯಿತು. ಇವತ್ತು ಇದೆ ಮುಂಬೈ ವರ್ಸಸ್ ಲಕ್ನೋ, ಮ್ಯಾಚ್ ನಂಬರ್ 45. ಮುಂಬೈ 9 ಮ್ಯಾಚ್ ಆಡಿದ್ದಾರೆ, ಅದರಲ್ಲಿ 5 ಮ್ಯಾಚ್ ಗೆದ್ದಿದ್ದಾರೆ. ಲಕ್ನೋ ಕೂಡ 9 ಮ್ಯಾಚ್ ಮಾಡಿದ್ದಾರೆ, ಅದರಲ್ಲಿ 5 ಮ್ಯಾಚ್ ಗೆದ್ದಿದ್ದಾರೆ. ಆದರೆ ಈಗ ಡಿಫರೆನ್ಸ್ ಏನು ಅಂದರೆ ಮುಂಬೈ ಬ್ಯಾಕ್ ಟು ಬ್ಯಾಕ್ 4 ಮ್ಯಾಚಸ್ ಗೆದ್ದಿದ್ದಾರೆ. ಮೊಮೆಂಟಮ್ ಮಾತ್ರ ಮುಂಬೈ ಹತ್ರ ಸಖತ್ತಾಗಿದೆ. ವಾನ್ಖೇಡೆನಲ್ಲಿ ಮ್ಯಾಚ್ ಇದೆ, ಮುಂಬೈ ಡೆಫಿನೆಟ್ಲಿ ಈ ಮ್ಯಾಚ್ ಗೆಲ್ತಾರೆ. ನಿಮ್ಮ ಪ್ರಕಾರ ಯಾರು ಮ್ಯಾಚ್ ಗೆಲ್ತಾರೆ ಕಾಮೆಂಟ್ ಮಾಡಿ. ಮತ್ತು 500 ರೂಪಾಯಿ ಗಿವ್ ಅವೇ ಇದೆ. ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಆವಾಗಿಂದ ಇವತ್ತಿನವರೆಗೂ ಇನ್ನೂ ಯಾರು ಗಿವ್ ಅವೇ ಗೆದ್ದೇ ಇಲ್ಲ. ಜಸ್ಟ್ ನಿಮಗೆ ಏನು ಮಾಡಬೇಕು ಅಂದರೆ ಇದಕ್ಕೋಸ್ಕರ ಈ ಮ್ಯಾಚ್ದಲ್ಲಿ ಯಾರು ಜಾಸ್ತಿ ರನ್ಸ್ ಮಾಡ್ತಾರೆ ಮತ್ತು ಯಾರು ಜಾಸ್ತಿ ವಿಕೆಟ್ ತೆಗಿತಾರೆ ಅಂತ ಕಾಮೆಂಟ್ ಮಾಡಬೇಕು. ನಾ ಅದರ ರಿಸಲ್ಟ್ ಟೆಲಿಗ್ರಾಮ್ದಲ್ಲಿ ಅನೌನ್ಸ್ ಮಾಡ್ತಾ ಇರ್ತೀನಿ. ಮತ್ತು UPI ಥ್ರೂ ನಿಮಗೆ ಡೈರೆಕ್ಟ್ 500 ರೂಪಾಯಿ ಪೇಮೆಂಟ್ ಮಾಡ್ತೀನಿ. ಹೋಗಿ ಬೇಗ ಬೇಗ ಕಾಮೆಂಟ್ ಮಾಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ. ಗಿವ್ ಅವೇ ಮತ್ತು ಫೈನಲ್ ಟೀಮ್, ಅಪ್ಡೇಟೆಡ್ ಟೀಮ್ ಟೆಲಿಗ್ರಾಮ್ನಲ್ಲೇ ಬರ್ತಾ ಇರುತ್ತೆ. ಅದಕ್ಕೆ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಟೆಲಿಗ್ರಾಮ್ ಲಿಂಕ್ ಇದೆ, ಪಿನ್ ಕಾಮೆಂಟ್ ಮಾಡೀನಿ, ಹೋಗಿ ಬೇಗ ಬೇಗ ಜಾಯ್ನ್ ಆಗಿ. ಸೊ ಈ ಮ್ಯಾಚ್ ಇದೆ ವಾನ್ಖೇಡೆ ಮುಂಬೈನಲ್ಲಿ. ಹೈ ಸ್ಕೋರಿಂಗ್ ಮ್ಯಾಚ್ ಇರುತ್ತೆ ಖಂಡಿತ. SRH ಮುಂದೆ ಸ್ವಲ್ಪ ಬೇರೆ ಪಿಚ್ ಕೊಟ್ಟಿದ್ರು ಮುಂಬೈದವ್ರದ್ದು, ಯಾಕಂದರೆ SRH ಸ್ಟ್ರೆಂತ್ ಇದೆ ಬ್ಯಾಟಿಂಗ್, ಅದಕ್ಕೆ SRHಗೆ ಇಲ್ಲಿ ರನ್ಸ್ ಆಗಲಿಲ್ಲ ಆವಾಗ. ಆದರೆ ಐ ಹೋಪ್ ಈ ಮ್ಯಾಚ್ ಹೈ ಸ್ಕೋರಿಂಗ್ ಆಗುತ್ತೆ. ಮುಂಬೈ ಟೀಮ್ ಸಖತ್ತಾಗಿ ಫಾರ್ಮ್ನಲ್ಲಿ ಬಂದಿದ್ದಾರೆ. ಮುಂಬೈದವರು ಈ ಥರ ಫಾರ್ಮ್ ಹಿಡ್ಕೋದ್ರೆ ತುಂಬ ಡೇಂಜರ್ಸ್ ಆಗ್ತಾರೆ. 2 ಟೀಮ್ 9 ಮ್ಯಾಚಸ್ ಆಡಿದ್ದಾರೆ, 5 ಗೆದ್ದಿದ್ದಾರೆ. ಆದರೆ ಮೊಮೆಂಟಮ್ ಈಗ ಮುಂಬೈ ಹತ್ರ ಇದೆ. ಆನ್ ಪೇಪರ್ ಲಕ್ನೋ ಬೌಲಿಂಗ್ ಸ್ವಲ್ಪ ವೀಕ್ ಅನ್ನಿಸ್ತಿದೆ, ಮತ್ತು ಮುಂಬೈ ಹತ್ರ ಸೂಪರ್ ಸ್ಟಾರ್ಸ್ ಇದ್ದಾರೆ. ಮುಂಬೈ ಹತ್ರ ಸ್ಟ್ರಾಂಗ್ ಇಂಡಿಯನ್ ಬ್ಯಾಟಿಂಗ್ ಕೋರ್ ಇದೆ. ಈ ಥರ ಯಾವಾಗ ಆಡ್ತಾರೆ ಆವಾಗ ಇವ್ರಿಗೆ ಸೋಲಿಸೋದು ತುಂಬ ಕಷ್ಟ ಆಗುತ್ತೆ. ಸೊ ಬನ್ನಿ ಈಗ ನಮ್ಮ ಫ್ಯಾಂಟಸಿ ಟೀಮ್ ಮಾಡೋಣ. ಪಿಚ್ ಕಂಡೀಷನ್ ರಿಪೋರ್ಟ್ ಪ್ರಕಾರ ಒಂದು ಸಖತ್ತಾಗಿರೋ ಫ್ಯಾಂಟಸಿ ಟೀಮ್ ಮಾಡೋಣ. ಮುಂಬೈ ಮತ್ತು ಲಕ್ನೋ ಯಾರು ಗೆಲ್ತಾರೆ ಅದು ಇಂಪಾರ್ಟೆಂಟ್ ಇಲ್ಲ, ನಾವು ಗೆಲ್ಲಬೇಕು. ಆ ಥರ ಸಖತ್ತಾಗಿರೋ ಒಂದು ಟೀಮ್ ಮಾಡೋಣ ಬನ್ನಿ. ವಿಕೆಟ್ ಕೀಪಿಂಗ್ ಸೆಕ್ಷನ್ನಿಂದ ಶುರು ಮಾಡೋಣ. ನಿಕೋಲಸ್ ಪುರಾನ್ ಇವ್ರಿಗೆ ಬ್ಯಾಕ್ ಮಾಡಬೇಕಾಗುತ್ತೆ, ಯಾಕಂದರೆ ವಾನ್ಖೇಡೆ ಗ್ರೌಂಡ್ ಪಿಚ್ ಇವ್ರಿಗೆ ಸೂಟ್ ಖಂಡಿತ ಆಗುತ್ತೆ. 845 ಪಾಯಿಂಟ್ ಕೊಟ್ಟಿದ್ದಾರೆ. ಲಾಸ್ಟ್ 2-3 ಮ್ಯಾಚ್ ಸ್ವಲ್ಪ ಫ್ಲಾಪ್ ಆಗಿದ್ದಾರೆ, ಆದರೆ ಇವ್ರಿಗೆ ಖಂಡಿತ ತಗೊಳ್ಳೇಬೇಕಾಗುತ್ತೆ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡ್ತಾ ಇದ್ದೀನಿ. ಇವ್ರ ಜೊತೆ ನಾ ರಯಾನ್ ರಿಕಲ್ಟನ್ಗೆ ಕೂಡ ಬ್ಯಾಕ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇವರು ಎಕ್ಸ್ಟ್ರಾ ಆರ್ಡಿನರಿ ಏನೂ ಬ್ಯಾಟಿಂಗ್ ಮಾಡಿಲ್ಲ, ಆದರೆ ಕನ್ಸಿಸ್ಟೆಂಟ್ ಆಡ್ತಿದ್ದಾರೆ. 30-35 ರನ್ಸ್ ಖಂಡಿತ ಮಾಡ್ತಿದ್ದಾರೆ. ಸ್ಪೆಷಲಿ ವಾನ್ಖೇಡೆನಲ್ಲಿ ಇವರು ಒಂದು ಬಿಗ್ ಇನ್ನಿಂಗ್ ಆಡಬಹುದು ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೆ ನಾನು ಇವ್ರಿಗೆ ಈಗ ಬ್ಯಾಕ್ ಮಾಡಿದ್ದೀನಿ. ಕ್ವಿಂಟನ್ ಡಿಕಾಕ್ ರೋಹಿತ್ ಶರ್ಮಾ ಜೊತೆ ಏನು ಕೆಲಸ ಮಾಡ್ತಿದ್ರು ಅಲ್ವಾ, ಅದೇ ಕೆಲಸ ಈಗ ರಯಾನ್ ರಿಕಲ್ಟನ್ ಮಾಡ್ತಿದ್ದಾರೆ. ಅದಕ್ಕೆ ನಾ ಇವ್ರಿಗೆ ಬ್ಯಾಕ್ ಮಾಡ್ತಿದ್ದೀನಿ. ಮತ್ತು ಲಾಸ್ಟ್ ಮೂಮೆಂಟ್ದಲ್ಲಿ ಸ್ವಲ್ಪ ಏನಾದರೂ ಚೇಂಜಸ್ ಆಗಿದ್ರೆ ಅದು ಅಪ್ಡೇಟೆಡ್ ಟೀಮ್ ನಾನು ಟೆಲಿಗ್ರಾಮ್ದಲ್ಲಿ ಹಾಕ್ತಾ ಇರ್ತೀನಿ, ಇದು ಗಮನ ಇಡಿ. ಲಿಂಕ್ ಡಿಸ್ಕ್ರಿಪ್ಷನ್ದಲ್ಲಿ ಇದೆ, ಟೆಲಿಗ್ರಾಮ್ ಲಿಂಕ್ ಪಿನ್ ಕಾಮೆಂಟ್ ಮಾಡಿದ್ದೀನಿ, ಹೋಗಿ ಬೇಗ ಬೇಗ ಜಾಯ್ನ್ ಆಗಿ. ಈಗ ಇವ್ರ ಜೊತೆ ರಿಷಬ್ ಪಂತ್ ನಾ ಧೈರ್ಯ ಮಾಡಿ ಮತ್ತೊಮ್ಮೆ ಇವ್ರಿಗೆ ಬ್ಯಾಕ್ ಮಾಡ್ತಿದ್ದೀನಿ. ತುಂಬ ಜಾಸ್ತಿ ಆಯಿತು ಇವ್ರದ್ದು. ಲಾಸ್ಟ್ ಮ್ಯಾಚ್ದಲ್ಲಿ ಬರೀ 2 ಬಾಲ್ ಆಡಿದರು. ಟೀಮ್ ಮ್ಯಾನೇಜ್ಮೆಂಟ್ ಇವ್ರಿಗೆ 7 ನಂಬರ್ ಮೇಲೆ ಕಳಿಸ್ತಿದ್ದಾರೆ, ಆದರೆ ಮತ್ತೊಮ್ಮೆ ಹೀಗೆ ಆಗೋದಿಲ್ಲ. ಮೇಲೆ ಕಳಿಸ್ತಾರೆ ಟೀಮ್ ಮ್ಯಾನೇಜ್ಮೆಂಟ್ದವರು, ಯಾಕಂದರೆ ವಾನ್ಖೇಡೆನಲ್ಲಿ ಎಕ್ಸ್ಪೀರಿಯನ್ಸ್ ಬಾಲಿಂಗ್ ಮುಂದೆ ಬಿಗ್ ಪ್ಲೇಯರ್ ಬೇಕಾಗ್ತಾರೆ. ಮತ್ತು ಇಲ್ಲಿ ನೋಡಿದರೆ ಜಸ್ಟ್ 21% ಸಿಲೆಕ್ಷನ್ ಪರ್ಸೆಂಟೇಜ್ ಇದೆ. ಕ್ಯಾನ್ ಯು ಬಿಲೀವ್ ಇಟ್? ಸದ್ಯಕ್ಕೆ ನಾ ವಿಕೆಟ್ ಕೀಪರ್ನಲ್ಲಿ ಇವ್ರಿಗೂ ಕೂಡ ಬ್ಯಾಕ್ ಮಾಡ್ತಾ ಇದ್ದೀನಿ. 21% ಇದೆ ಜಸ್ಟ್ ಸಿಲೆಕ್ಷನ್ ಪರ್ಸೆಂಟ್, ಅದಕ್ಕೆ ಇವ್ರಿಗೆ ತಗೊಳ್ಳೇಬೇಕಾಗುತ್ತೆ. ಬ್ಯಾಟಿಂಗ್ ಸೆಕ್ಷನ್ದಲ್ಲಿ ಈಗ ಹೋಗೋಣ. ಬ್ಯಾಟಿಂಗ್ನಲ್ಲಿ ಮುಂಬೈಸ ರಾಜ ರೋಹಿತ್ ಶರ್ಮಾ ಫಾರ್ಮ್ನಲ್ಲಿ ಬಂದಿದ್ದಾರೆ. ದಾರ ಬಿಚ್ಚಿ ಹೊಡಿತಿದ್ದಾರೆ. ನಾ ಲಾಸ್ಟ್ ಮ್ಯಾಚ್ದಲ್ಲಿ ಇವ್ರಿಗೆ ಕ್ಯಾಪ್ಟನ್ ಮಾಡಿದ್ದೆ, ಧೈರ್ಯ ಮಾಡಿ. ರೋಹಿತ್ ಶರ್ಮಾ ಇವ್ರಿಗೆ ನಾ ಖಂಡಿತ ಬ್ಯಾಕ್ ಮಾಡ್ತಿದ್ದೀನಿ. ಮನೆಯಲ್ಲಿ ಆಡ್ತಿದ್ದಾರೆ, ಫಾರ್ಮ್ನಲ್ಲಿ ಇದ್ದಾರೆ, ಅದಕ್ಕೆ ಇವ್ರಿಗೆ ಅಂತೂ ನಾ ಡ್ರಾಪ್ ಮಾಡೋದೇ ಇಲ್ಲ. ಇವ್ರ ಜೊತೆ ಸ್ಕೈ ಇವ್ರಿಗೂ ಕೂಡ ಬ್ಯಾಕ್ ಮಾಡ್ತಿದ್ದೀನಿ.
ಯಾಕಂದರೆ ಲೋಕಲ್ ಬಾಯ್ಸ್ ಇದ್ದಾರೆ, ಅದಕ್ಕೆ ಇವ್ರಿಗೆ ಬ್ಯಾಕ್ ಮಾಡಬೇಕಾಗುತ್ತೆ. ಮತ್ತು 763 ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದರೆ ಬ್ಯಾಟಿಂಗ್ ಸೆಕ್ಷನ್ದಲ್ಲಿ ಇವ್ರ ಹತ್ರನೇ ಎಲ್ಲರಿಗಿಂತ ಜಾಸ್ತಿ ಪಾಯಿಂಟ್ಸ್ ಇದೆ. ನಂಬರ್ 3 ಮೇಲೆ ಈಗ ಬರ್ತಿದ್ದಾರೆ. ಯಾವಾಗ ವಿಲ್ ಜಾಕ್ಸ್ ಕೂಡ ಬರ್ತಿದ್ದಾರೆ. ಮುಂಬೈದಲ್ಲಿ ಇವ್ರಿಗೆ ಆಪರ್ಚುನಿಟಿ ಜಾಸ್ತಿ ಸಿಗುತ್ತೆ, ಅದು ಫ್ಯಾಂಟಸಿಗೆ ಒಂದು ಒಳ್ಳೆ ಪಾಯಿಂಟ್ ಆಗುತ್ತೆ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡ್ತಿದ್ದೀನಿ. ಈಗ ಇವ್ರ ಜೊತೆ ಕ್ವೆಶನ್ ಏನು ಅಂದರೆ, ತಿಲಕ್, ವಿಲ್ ಜಾಕ್ಸ್ ಅಥವಾ ಇಬ್ರು ಯಾರಿಗೆ ಬ್ಯಾಕ್ ಮಾಡಬೇಕು? ಯಾಕಂದರೆ ಪ್ರಾಬ್ಲಮ್ ಏನು ಅಂದರೆ ಇವರ ಬ್ಯಾಟಿಂಗ್ ಶಫಲ್ ಆಗ್ತಾ ಇದೆ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಇವರು ಫಾಲೋ ಮಾಡ್ತಾರೆ ಮುಂಬೈ ಟೀಮ್. ಯಾವಾಗ ತಿಲಕ್ ಬರ್ತಾರೆ, ಯಾವಾಗ ವಿಲ್ ಜಾಕ್ಸ್ ಬರ್ತಾರೆ. ಆದರೆ ಇಲ್ಲಿ ಒಂದು ಪಾಯಿಂಟ್ ಗಮನ ಕೊಡಿ, ಲಕ್ನೋದಲ್ಲಿ ರಿಷಬ್ ಪಂತ್, ನಿಕೋಲಸ್ ಪುರಂ, ಡೇವಿಡ್ ಮಿಲ್ಲರ್ ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ದಾರೆ. ಅದಕ್ಕೆ ನಾನು ಈಗ ಸದ್ಯಕ್ಕೆ ವಿಲ್ ಜಾಕ್ಸ್ಗೆ ತಗೋತಾ ಇದ್ದೀನಿ. ಯಾಕಂದ್ರೆ ಮೇ ಬಿ ಬೌಲಿಂಗ್ ಕೂಡ ಮಾಡ್ಬೋದು ಈ ಮ್ಯಾಚ್ದಲ್ಲಿ ಇವರು. ಇದು ಪಾಯಿಂಟ್ ಇದೆ. ಲೆಫ್ಟ್ ಹ್ಯಾಂಡರ್ಸ್ ಜಾಸ್ತಿ ಇದ್ದಾರೆ ಲಕ್ನೋ ಹತ್ರ. ಕರ್ನ್ ಶರ್ಮಾ ಮತ್ತು ಸೆಂಟ್ನರ್ ಇದ್ದಾರೆ, ಆದರೆ ಕರ್ನ್ ಜಾಸ್ತಿ ಆಡ್ತಾನೆ ಇಲ್ಲ. ಈಗ ವಿಲ್ ಜಾಕ್ಸ್ ಜೊತೆ ತಿಲಕ್ಗೋಸ್ಕರ ನಾನು ಟಾಸ್ ವೇಟ್ ಮಾಡ್ತೀನಿ. ಅದು ಆದಮೇಲೆ ನಾನು ಡಿಸೈಡ್ ಮಾಡ್ತೀನಿ ತಿಲಕ್ ವರ್ಮಾಗೆ ತಗೋಬೇಕು ಅಥವಾ ಇಲ್ಲ ಅಂತ. ಯಾಕಂದರೆ ವಿಲ್ ಜಾಕ್ಸ್, ಕಾಯಂ ಮತ್ತು ತಿಲಕ್ ಈ 3 ಪ್ಲೇಯರ್ ಆಡಿಸೋದು ತುಂಬ ಕಷ್ಟ ಆಗುತ್ತೆ. ರೋಹಿತ್ ಕೂಡ ಇದ್ದಾರೆ. ಅದಕ್ಕೆ ಸದ್ಯಕ್ಕೆ ನಾನು ಈಗ ತಿಲಕ್ ವರ್ಮಾಗೆ ಹೋಲ್ಡ್ ಮಾಡ್ತಾ ಇದ್ದೀನಿ. ಟಾಸ್ ಆದಮೇಲೆ ಮೇ ಬಿ ಪಿಚ್, ಬೌಲಿಂಗ್ ಮತ್ತು ಫೈನಲ್ 11 ನೋಡಿ ಯಾರು ಫಸ್ಟ್ ಬೌಲಿಂಗ್ ಮಾಡ್ತಾ ಇದ್ದಾರೆ, ಯಾರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅದು ಆದಮೇಲೆ ನಾ 2-3 ಚೇಂಜಸ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾ ಹೇಳಿರುವ ಟೀಮ್ನಲ್ಲಿ 8-9 ಪ್ಲೇಯರ್ಸ್ ಮೇ ಬಿ ಅವರೇ ಇರ್ತಾರೆ ಫೈನಲ್ ಟೀಮ್ದಲ್ಲಿ ಕೂಡ. ಆದರೆ ಜಸ್ಟ್ 2-3 ಚೇಂಜಸ್ ಮಾಡಬೇಕಾಗುತ್ತೆ. ಅದು ಟೆಲಿಗ್ರಾಮ್ದಲ್ಲಿ ಹಾಕ್ತೀನಿ, ಅಪ್ಡೇಟೆಡ್ ಟೀಮ್. ಅದಕ್ಕೆ ಟೆಲಿಗ್ರಾಮ್ ಜಾಯ್ನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮುಂದೆ ಹೋಗೋಣ ಡಿಸ್ಕಷನ್ನಲ್ಲಿ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ಮುಂದೆ ಬ್ಯಾಟಿಂಗ್ನಲ್ಲಿ ಮಿಚೆಲ್ ಮಾರ್ಷ್ ಮತ್ತು ಏಡನ್ ಮಾರ್ಕ್ರಮ್ ಯಾರಿಗೂ ಬಿಡೋದಕ್ಕೆ ಆಗ್ತಾ ಇಲ್ಲ. ಈಗ ಇಬ್ರಿಗೂ ಬ್ಯಾಕ್ ಮಾಡ್ತೀನಿ. ಯಾಕಂದರೆ ವಾನ್ಖೇಡೆ ಸ್ಟೇಡಿಯಂನಲ್ಲಿ ಈ 2 ಪ್ಲೇಯರ್ ಇಂಪಾರ್ಟೆಂಟ್ ಆಗ್ತಾರೆ. ಮತ್ತು ವಾನ್ಖೇಡೆದಲ್ಲಿ ಹಾರ್ದಿಕ್ ಪಾಂಡ್ಯಗೆ ಡ್ರಾಪ್ ಮಾಡೋ ನಾ ತಗೊಳ್ಳೋದಿಲ್ಲ. ಮತ್ತು ಈ ಬೌಲಿಂಗ್ನಲ್ಲಿ ಎವ್ರಿ ಮ್ಯಾಚ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಸಿಲೆಕ್ಷನ್ ಪರ್ಸೆಂಟ್ ನೋಡಿದರೆ ಹಾರ್ದಿಕ್ ಪಾಂಡ್ಯದವ್ರದ್ದು 90% ಇದೆ. ಏನಾದರೂ ಇವರು ಆಡಿದರೆ ಇಂಡಿಯಾನೇ ನಿಮ್ಮ ಮುಂದೆ ಹೋಗಿಬಿಡುತ್ತೆ ಫ್ಯಾಂಟಸಿನಲ್ಲಿ. ಅದಕ್ಕೆ ಇವ್ರಿಗೆ ಬ್ಯಾಕ್ ಮಾಡಬೇಕಾಗುತ್ತೆ. ಆಪರ್ಚುನಿಟಿ ಕೂಡ ಇವ್ರಿಗೆ ಜಾಸ್ತಿ ಸಿಗುತ್ತೆ. ಕಪ್ಟನ್ನೇ ಇದ್ದಾರೆ, ಬೌಲಿಂಗ್, ಬ್ಯಾಟಿಂಗ್ ಎಲ್ಲಾದರೂ ಇವರು ಆಡ್ಬೋದು. ಅದಕ್ಕೆ ಇವ್ರಿಗೆ ತಗೋಬೇಕಾಗುತ್ತೆ. ಬೌಲಿಂಗ್ದಲ್ಲಿ ಬೂಮ್ರಾ ಲಾಸ್ಟ್ ಮ್ಯಾಚ್ದಲ್ಲಿ ಫಾರ್ಮ್ನಲ್ಲಿ ಸ್ವಲ್ಪ ಬಂದಿದ್ದಾರೆ ಅಂತ ಅನಿಸ್ತಿದೆ. ಇಡೋಣ ಇವ್ರಿಗೆ, ಯಾಕಂದರೆ ಇವ್ರಿಗೆ ಮಾತ್ರ ಬಿಡೋದಕ್ಕೆ ಆಗೋದಿಲ್ಲ. ಪ್ರಾಬ್ಲಮ್ ಏನಾಗಿದೆ ಅಂದರೆ ನನ್ನ ಹತ್ರ ಬೌಲಿಂಗ್ನಲ್ಲಿ ಬೂಮ್ರಾ ಮತ್ತು ಪಾಂಡ್ಯ ಅಷ್ಟೇ ಇದ್ದಾರೆ. ಅದಕ್ಕೆ ಸದ್ಯಕ್ಕೆ ಈಗ ಟ್ರೆಂಟ್ ಬೋಲ್ಟ್ಗೆ ನಾ ಈಗ ಬ್ಯಾಕ್ ಮಾಡ್ತಾ ಇದ್ದೀನಿ. ಟ್ರೆಂಟ್ ಬೋಲ್ಟ್ ಮತ್ತು ಏನಾದರೂ ಲಕ್ನೋ ಮೊದಲು ಬೌಲಿಂಗ್ ಮಾಡಿದರೆ ಆವೇಶ್ ಖಾನ್ ತುಂಬ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ. ಆವೇಶ್ ಖಾನ್ ಸಿಲೆಕ್ಷನ್ ಪರ್ಸೆಂಟ್ ನೋಡಿದರೆ ಜಸ್ಟ್ 29 ಇದೆ, 29% ಸಿಲೆಕ್ಷನ್ ಇದೆ. ಅದಕ್ಕೆ ಲಕ್ನೋ ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಆವೇಶ್ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ. ಆವಾಗ ನಾ ಅವರಿಗೆ ಬ್ಯಾಕ್ ಮಾಡ್ತೀನಿ. ಆವಾಗ ಲಕ್ನೋ ಒಂದು ಬ್ಯಾಟರ್ ಡ್ರಾಪ್ ಮಾಡ್ತೀನಿ. ಮೇ ಬಿ ರವಿ ಬಿಷ್ಣೋಯಿಗೂ ಕೂಡ ಆಡಿಸ್ಬೋದು ನಾ. ಮತ್ತು ಇಲ್ಲಿವರೆಗೂ ನೋಡಿದರೆ ತಿಲಕ್ ವರ್ಮಾದು ಇನ್ನೂ ಫೈನಲ್ ಕೂಡ ಇಲ್ಲ, ಅವನಿಗೂ ಕೂಡ ಹೋಲ್ಡ್ನಲ್ಲಿ ಇಟ್ಟಿದ್ದೀನಿ. ಈಗ ನಮ್ಮ ಟೀಮ್ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಮಾಡೋಣ ಬನ್ನಿ. ನಮ್ಮ ಕ್ಯಾಪ್ಟನ್ ಇದ್ದಾರೆ ಏಡನ್ ಮಾರ್ಕ್ರಮ್, ಒಳ್ಳೆ ಫಾರ್ಮ್ದಲ್ಲಿದ್ದಾರೆ. ಬ್ಯಾಕ್ ಟು ಬ್ಯಾಕ್ 2 50s ಹೊಡೆದಿದ್ದಾರೆ. ವಿಕೆಟ್ ಕೂಡ ತಗೋತಿದ್ದಾರೆ ಬೌಲಿಂಗ್ನಲ್ಲಿ. ಅದಕ್ಕೆ ನಾ ಇವ್ರಿಗೆ ಕ್ಯಾಪ್ಟನ್ ಮಾಡ್ತಾ ಇದ್ದೀನಿ. ಇವ್ರ ಜೊತೆ ನಿಕೋಲಸ್ ಪುರಂ ಇವ್ರಿಗೆ ವೈಸ್ ಕ್ಯಾಪ್ಟನ್ ಮಾಡ್ತಾ ಇದ್ದೀನಿ. 3 ಮ್ಯಾಚ್ದಲ್ಲಿ ಫ್ಲಾಪ್ ಆಗಿದ್ದಾರೆ, ಇವತ್ತು ಆಡ್ತಾರೆ ಅಂತ ನನಗೆ ಅನಿಸ್ತಿದೆ. ವಾನ್ಖೇಡೆನಲ್ಲಿ 6 ಮಳೆ ಸುರಿಸ್ತಾರೆ ಅಂತ ಅನಿಸ್ತಿದೆ. ಅದಕ್ಕೆ ನಾ ಇವ್ರಿಗೆ ವೈಸ್ ಕ್ಯಾಪ್ಟನ್ ಮಾಡ್ತೀನಿ. ಮುಂಬೈ ವಾನ್ಖೇಡೆನಲ್ಲಿ 6 ಮಳೆ ಸುರಿಸ್ತಾರೆ ಅಂತ ಅನಿಸ್ತಿದೆ. ಅದಕ್ಕೆ ಇವ್ರಿಗೆ ವೈಸ್ ಕ್ಯಾಪ್ಟನ್ ಮಾಡಿದ್ದೀನಿ. ಈ ಟೀಮ್ ಫೈನಲ್ ಇಲ್ಲ. ಈ ಟೀಮ್ ನೋಡಿ ನೀವು ಏನು ಜಡ್ಜ್ ಮಾಡಬೇಡಿ, ಯಾಕಂದರೆ ಈ ಟೀಮ್ನಲ್ಲಿ ನಮಗೆ ಇನ್ನೂ 2-3 ಚೇಂಜಸ್ ಮಾಡಬೇಕಾಗುತ್ತೆ, ಇನ್ನೂ ಚೇಂಜಸ್ ಆಗುತ್ತೆ. ಅದಕ್ಕೆ ಟೆಲಿಗ್ರಾಮ್ನಲ್ಲಿ ಫೈನಲ್ ಅಪ್ಡೇಟೆಡ್ ಟೀಮ್ ಹಾಕ್ತಾ ಇರ್ತೀನಿ. ಅಲ್ಲಿ ನೀವು ನಮ್ಮ ಫೈನಲ್ ಟೀಮ್ ನೋಡ್ಬೋದು. 8-9 ಪ್ಲೇಯರ್ಸ್ ಕರೆಕ್ಟ್ ಇರ್ತಾರೆ ಈ ಟೀಮ್ ಪ್ರಕಾರ. ಜಸ್ಟ್ 2-3 ಚೇಂಜಸ್ ಆಗುತ್ತೆ. ಯಾಕಂದರೆ ಲಾಜಿಕಲಿ ಟೀಮ್ ಮಾಡ್ತೀನಿ ನಾನು. ಯಾವುದೇ ಕನ್ಫ್ಯೂಷನ್ ಮತ್ತು ಕ್ವೆಶನ್ ಇದ್ದರೆ ಕಾಮೆಂಟ್ ಮಾಡಿ. ಮತ್ತು ಫೈನಲ್ ಟೀಮ್ಗೋಸ್ಕರ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಕಾಮೆಂಟ್ನಲ್ಲಿ, ಹೋಗಿ ಬೇಗ ಜಾಯ್ನ್ ಆಗಿ. ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲ್ದಲ್ಲಿ ಯಾರಾದರೂ
ಫ್ಯಾಂಟಸಿನಲ್ಲಿ ಟೀಮ್ ಮಾಡ್ತಾ ಇದ್ದಾರೆ, ಡ್ರೀಮ್ 11 ಆಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು ಆ್ಯಂಡ್ ಬಾಯ್.